बोलिए। ಹಲೋ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ನಾನು ಈ ವಿಡಿಯೋದಲ್ಲಿ ದುರ್ಗಾಷ್ಟಮಿ ದಿನದ ವಿಡಿಯೋ ಮಾಡ್ತಾ ಇದ್ದೀನಿ. ಲಾಗ್ ಇದು ನೋಡಿ. ನಮ್ಮ ಮನೆಯಲ್ಲಿ ದುರ್ಗಾಷ್ಟಮಿ ಯಾವ ಥರ ಆಚರಣೆ ಮಾಡಿದ್ದೀವಿ, ನಾವು ನಮ್ಮ ಊರ ಜಾತ್ರೆ ಎಲ್ಲ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಅವತ್ತಿನ ದಿನ ಬೆಳಗ್ಗೆ ಎದ್ದು ಬೇಗ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ. ನಾವು 10 ದಿನಾನು ವೆಂಕಟೇಶ್ ಮಹಾತ್ಮೆ ಓದ್ತೀನಿ ನಾನು. 10 ದಿನಾನು ಪೂಜೆ ಮಾಡಿ ನಮ್ಮ ಮನೆ ದೇವ್ರು ಹನುಮಪ್ಪ ಮತ್ತು ವೆಂಕಟೇಶ ಪದ್ಮಾವತಿ ಲಕ್ಷ್ಮೀ ಫೋಟೋ ಎಲ್ಲ ಇಟ್ಟು ಒಂದೇ ಹತ್ತಿರ ಇಟ್ಟು ಪೂಜೆ ಮಾಡಿ ಈ ಥರ ಕುಂಕುಮಾರ್ಚನೆ ಮಾಡ್ತೀನಿ ನಾನು. ಡೈಲಿ ಆದರೂ ನಾನು ದರ ಶುಕ್ರವಾರ ಮಾಡೇ ಮಾಡ್ತೀನಿ. ಅದರೊಳಗೆ 10 ದಿನ ಡೈಲಿ ಮಾಡ್ಕೊತ ಬಂದಿದ್ದೀನಿ ನಾನು ಕುಂಕುಮಾರ್ಚನೆ. ಈ ಥರ ನಾನು ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನೋಡಿ, ಲಲಿತಾ ಸಹಸ್ರನಾಮ ಅಂತ, ಲಲಿತಾ ಶತನಾಮಾವಳಿ ಅಷ್ಟೋ ಥರ ಹಾಕಿದ್ದೀನಲ್ಲ, ಅದನ್ನು ಮಾಡ್ತಾ ಬಂದಿರ್ತೀನಿ ನಾನು. ದರ ಶುಕ್ರವಾರ ಮತ್ತು ಹುಣ್ಣಿಮೆ ದಿವಸ ಮಾಡಿರ್ತೀನಿ. ಈಗೇನು 10 ದಿನ ಇತ್ತಲ್ಲ, ನವರಾತ್ರಿ 10 ದಿನಾನು ತಪ್ಪಿಸ್ಲಾರ್ದಂಗೆ ಕುಂಕುಮಾರ್ಚನೆ ಮಾಡ್ತಾ ಬಂದಿದ್ದೀನಿ ನಾನು. ಆ ಕುಂಕುಮಾರ್ಚನೆ ಮಾಡಿ ವೆಂಕಟೇಶ ಮಹಾತ್ಮೆ ಇರುತ್ತೆ. ವೆಂಕಟೇಶ ಮಹಾತ್ಮೆ 15 ಅಧ್ಯಾಯ ಇರುತ್ತೆ. ನಾನು ಅವನ 12 ಅಧ್ಯಾಯನ ನಾವು 10 ದಿವಸದಲ್ಲೇ ಮುಗಿಸ್ಬೇಕಂತಿರುತ್ತೆ. ದಿನ 2-3 ಅಧ್ಯಾಯ ಓದಿ ಮುಗಿಸ್ತಾ ಇರ್ತೀವಿ ನೋಡಿ. ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಆಮೇಲೆ ನಾವು ಅವತ್ತಿನ ದಿವಸ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ನಮ್ಮ ಊರೆಲ್ಲ ಜಾತ್ರೆ ಇದೆ, ಜಾತ್ರೆ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ತುಂಬ ಚೆನ್ನಾಗಿದೆ. ನಮ್ಮ ಊರಲ್ಲಿ ಫೇಮಸ್ ಇದು ಲಕ್ಷ್ಮೀನಾರಾಯಣ ಜಾತ್ರೆ ಅಂತ ಹೇಳಿ ಫೇಮಸ್ ಇದು. ದರ ವರ್ಷ ಆದರೂ ಇದು ನಮ್ಮ ಇದೇನಿದೆಲ್ಲ ದಸರಾ ಹಬ್ಬಕ್ಕೆ ಬರುತ್ತೆ. 1 ತಿಂಗಳಿರುತ್ತೆ ಇದು ಚಾಲೂ ಆಗಿ. ಹಾಗೆ ಹಿಂದಿನ ದಿನ ದುರ್ಗಾಷ್ಟಮಿ, ಹಿಂದಿನ ದಿನ ಸಪ್ತಮಿ ಇರುತ್ತೆ. ಅವತ್ತಿನ ದಿನ ಸರಸ್ವತಿ ಪೂಜೆ ಮಾಡ್ತಾರೆ. ಅಂದರೆ ಮಕ್ಕಳ ಕಡೆಯಿಂದ ಸರಸ್ವತಿ ಪೂಜೆ ಮಾಡಿಸೋ ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ನನ್ನ ಮಗ, ಸಣ್ಣ ಮಗ ಮಾಡಿದ್ದ ನೋಡಿ. ಇಷ್ಟೆಲ್ಲ ಅವತ್ತಿನ ದಿವಸ ಅಡುಗೆ ಮಾಡಿದ್ದೆ. ಕರ್ಗಡ್ಬು, ಬಜ್ಜಿ ಮತ್ತು ಪುರೆ, ಚಟ್ನಿ, ಕೋಸಂಬರಿ ಎಲ್ಲ ಮಾಡಿರ್ತೀವಿ ನಾವು ಅಡುಗೆ. ಅಷ್ಟೆಲ್ಲ ಮಾಡಿ ನಾವು ಯಲ್ಲಮ್ಮನ ಗುಡಿಗೆ ಹೋದ್ವಿ. ಯಲ್ಲಮ್ಮನ ಗುಡಿಗೆ ಹೋಗಿ ನಾನು ಸೀರೆ ಉಡಿ ತುಂಬ್ತೀನಿ ಅಂದ್ಕೊಂಡಿದ್ದೆ. ಎಲ್ಲ ಸೀರೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ ನಾನು. ಅಷ್ಟೇ ಸಿಂಪಲಾಗಿ ವಿಡಿಯೋ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಅಲ್ಲಿಂದ ನಾವು ಹಾಗೆ ಜಾತ್ರೆಗೆ ಬಂದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಮ್ಮ ಊರ ಸೈಡೆಲ್ಲ ಜಾತ್ರೆ. ಇದು ದೊಡ್ಡ ಜಾತ್ರೆ. ಇದು 1 ತಿಂಗಳಿರುತ್ತೆ. ಇದು ನವರಾತ್ರಿ ಶುರು ಆಯ್ತಪ್ಪ ಅಂದರೆ ದೀಪಾವಳಿ ತನಕನೂ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಥರ ಐಟಮ್ ಸಿಗುತ್ತೆ ಇಲ್ಲಿ. ಇದು ಅಂದರೆ ಬಳಿ, ಸರ, ಚೂಡಿದಾರ ಆಯಿತು, ಆಮೇಲೆ ವ್ಯಾನಿಟಿ ಬ್ಯಾಗು, ಎಲ್ಲ ವಾಚು, ಎಷ್ಟು ಚೆನ್ನಾಗಿರುತ್ತೆ. ಇಯರಿಂಗ್ಸು ಎಲ್ಲ ಇರುತ್ತೆ ನೋಡಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಜಾತ್ರೆ. ಇದೇ ನೋಡಿ ಲಕ್ಷ್ಮೀನಾರಾಯಣ ದೇವಸ್ಥಾನ. ಅಂದರೆ ಇಲ್ಲೇನಪ್ಪ ಅಂದರೆ 1ನೇ ದಿವಸದಿಂದ ಹಿಡಿದು 10 ದಿನಾನು ದೇವರಿಗೆ ಒಂದೊಂದು ಅವತಾರ ಹಾಕ್ತಾರೆ. ಇಲ್ಲಿ ಇವತ್ತಿನ ದಿನ ನಾವು ಹೋದಾಗ ಶಿವ ಪಾರ್ವತಿ ಇದು ಹಾಕಿದ್ರು. ಚೆನ್ನಾಗಿದೆ ನೋಡಿ. ಹೀಗೆ ಇಲ್ಲೇ ಇದು ಲಕ್ಷ್ಮೀನಾರಾಯಣ ಫೇಮಸ್ ದೇವಸ್ಥಾನ. ಇಲ್ಲಿದೆ ಜಾತ್ರೆ ಅಂತಲೇ ಹೆಸರಿದು, ಲಕ್ಷ್ಮೀನಾರಾಯಣ ದೇವಸ್ಥಾನ ಜಾತ್ರೆ ಅಂತಲೇ ಕರೀತಾರೆ ನೋಡಿ. ಇವತ್ತಿನ ಅಲಂಕಾರ ಶಿವ ಪಾರ್ವತಿ, ಶಂಕರ ಮತ್ತು ಪಾರ್ವತಿದು. ಹಿಂಗೆ ದಿನ ಒಂದೊಂದು ಅಲಂಕಾರ ಇರುತ್ತೆ ಇಲ್ಲಿ. ಇಲ್ಲಿಂದ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೂ ಅಷ್ಟೇ ದಿನ ಒಂದೊಂದು ಅಲಂಕಾರ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಶಿವ ಮತ್ತು ಪಾರ್ವತಿ, ಶಿವನ ಲಿಂಗ ಎಲ್ಲ ಮಾಡಿ ಎಷ್ಟು
ಇದು ನೋಡಿ ನಮ್ಮ ಊರ ನಗರೇಶ್ವರ ದೇವಸ್ಥಾನ ಅಂತ. ಇಲ್ಲೇ ಒಂದೇ ದೇವಸ್ಥಾನದಲ್ಲಿ 3 ಇದು ದೇವರಿದೆ. ಒಂದು ರಾಮ, ಲಕ್ಷ್ಮಣ, ಸೀತಾ, ಹನುಮಂತ, ಇನ್ನೊಂದು ಶಿವನ ದೇವಸ್ಥಾನ. ಇದು ಶಿವನ ದೇವಸ್ಥಾನ. ಇಲ್ಲೂ ಅಷ್ಟೇ 10 ದಿನಾನು 10 ಥರದ ಅಲಂಕಾರ ಮಾಡ್ತಾರೆ. ಇದು ನೋಡಿ ದೇವಿ ದೇವಸ್ಥಾನ ಇದೆ. ಇವತ್ತಿನ ದಿನ ಬನಶಂಕರಿ ಈ ಅಲಂಕಾರ ನೋಡಿ ಕಣ್ಣು ತುಂಬಿಕೊಳ್ಳೋದೇ ಒಂದು ಭಾಗ್ಯ. ಇದು ಅಷ್ಟು ಚೆನ್ನಾಗಿರುತ್ತೆ. 2 ಕಣ್ಣು ಸಾಲಲ್ಲ ಅಂತಾರಲ್ಲ ಆ ಥರ ಇದೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಎಷ್ಟು ಕಳ ಇರುತ್ತೆ ಗೊತ್ತಾ. ವಿಡಿಯೋದಲ್ಲಿ ಎಷ್ಟು ಕ್ಲಿಯರಿಟಿ ಬಂದಿಲ್ಲ, ಬಟ್ ರಿಯಲ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಅಲ್ಲಿಂದ ಇಲ್ಲೇ ನಮ್ಮ ಊರ ಗ್ರಾಮ ದೇವತೆ ಅಂತಲೇ ಇರೋದು. ಇದು ದುರ್ಗಾದೇವಿ ದೇವಸ್ಥಾನ. ಇಲ್ಲೂ ಅಷ್ಟೇ ದಿನ ಒಂದೊಂದು ಅಲಂಕಾರ ಮಾಡಿರ್ತಾರೆ ದೇವಿಗೆ. ಒಂದು ದಿವಸ ಹಣ್ಣಿನಿಂದ ಪೂರ್ತಿ ಹಣ್ಣಿನಿಂದ ಅಲಂಕಾರ ಮಾಡಿರ್ತಾರೆ. ಒಂದು ದಿವಸ ಬಳಿಯಂತ್ರ, ಒಂದು ದಿವಸ ಅರ್ಶಿಣದಿಂತ್ರ, ಒಂದಿನ ಗೆಜ್ಜೆ ವಸ್ತ್ರದಿಂದ, ಒಂದಿನ ಫುಲ್ ವೆಜಿಟೇಬಲ್ಸ್ ಇಲ್ಲಂತ್ರ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲೆಲ್ಲ ಹೆಂಗಪ್ಪ ಅಂದರೆ ಇದು 24 ಗಂಟೆ 10 ದಿನ ಓಪನೇ ಇರುತ್ತೆ ದೇವಸ್ಥಾನ. ಯಾಕಂದರೆ ಬೆಳಗ್ಗೆ ಮುಂಜಾನೆ 4 ಗಂಟೆ ಅಂತಲೇ ಜನ ಬರೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಒಟ್ಟು ಕ್ಲೋಸ್ ಅಂತ ಆಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ ಇದು. ಅವತ್ತು ಪಲ್ಲಕ್ಕಿ ಸೇವೆ ನಡೆಯಿತು. ನಮ್ಮೂರ ಗ್ರಾಮ ದೇವತೆ. ನಾವು ಇಲ್ಲ ವರ್ಷ ಅಷ್ಟೇ ದುರ್ಗಾಷ್ಟಮಿ ಮಾಡಿ ಮನೆಯಲ್ಲಿ ಅಡುಗೆ ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ಬಂದು ನಾವು ಉಡಿ ತುಂಬಿ ಹೋಗಿರ್ತೀವಿ. ನಾನು ನಮ್ಮ ಸಿಸ್ಟರ್ಸು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿರ್ತೀವಿ. ನೋಡಿ ಅವತ್ತಿನ ದಿನ ಪಿಂಕ್ ಕಲರ್ ಸಾರಿ ಇತ್ತಲ್ಲ, ಅದಕ್ಕೆ ಇದು ನೋಡಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಹರಕೆ ಅಂತ ಹೊತ್ತಿರ್ತಾರೆ. ಏನಾರು ಕೆಲಸ ಆಯ್ತಪ್ಪ ಅಂದರೆ ಹಿಂಗೆ ಲಿಂಬೆಹಣ್ಣಿಂದ ಆರತಿ ಮಾಡ್ತಾರೆ. ಅಲ್ಲೇ ಲಿಂಬೆಹಣ್ಣಿಂತ್ರನ ಆರತಿ ಮಾಡೋದು. ಇಷ್ಟು ವಾರ ನಾವು ಇಷ್ಟು ಮಂಗಳವಾರ ಬರ್ತೀವಿ ನಮ್ಮದು ಕೆಲಸ ಆಗಲಿ ಅಂತಂದರೆ ಒಂದೊಂದು ವಾರಕ್ಕೆ 2 ಲಿಂಬೆಹಣ್ಣು ಎಕ್ಸ್ಟ್ರಾ ಮಾಡ್ಕೊತ ಹೋಗೋದು. ಫಸ್ಟ್ನೇ ವಾರ 2 ಲಿಂಬೆಹಣ್ಣು, ಆಮೇಲೆ 4, ಆಮೇಲೆ 6, ಈ ಥರ ಅಂದರೆ 8 ಲಿಂಬೆಹಣ್ಣು ತೊಗೊಂಡು ಆರತಿ ಮಾಡೋದಿರುತ್ತೆ. ನಾನು ಒಂದು ಕೆಲಸಕ್ಕೆ ಬೇಡ್ಕೊಂಡಿದ್ದೆ, ನನ್ನ ಕೆಲಸನೂ ಆಗಿತ್ತಿಲ್ಲೇ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ನೋಡಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರೆ. ಇಲ್ಲಿ ಯಾವಾಗ ಬಂದರೂ ಲಿಂಬೆಹಣ್ಣಿಂತ್ರನ ಆರತಿ ಮಾಡ್ತಾರೆ. ಇದೇ ದುರ್ಗಾದೇವಿ ದೇವಸ್ಥಾನ. ಇದು ಪೂರ್ತಿ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಗಡೆ ಫುಲ್ ರಶ್ ಇರ್ತಿದ್ದು. ಆದರೂ ನಮಗೆ ಸ್ವಲ್ಪ ಈ ಸಲ ಅಷ್ಟು ಸಿಗಲಿಲ್ಲ. ಇಲ್ಲಾಂದ್ರೆ ಫುಲ್ಲು ರಶ್ ಅಂದರೆ ಎಷ್ಟೋ ಒಂದು 3-4 ತಾಸು ಕ್ಯೂ ಹಚ್ತಿದ್ವಿ ನಾವು. ಈ ಸಲ ಬೇಗ ದರ್ಶನ ಕೊಟ್ಲು ದೇವಿ. ನೋಡಿ ಇದೇ ದುರ್ಗಾದೇವಿ ದೇವಸ್ಥಾನ. ಇಷ್ಟೇ ತೋರ್ಸೋಕ್ಕಾಯಿತು ನನಗೆ. ಮೇಲೆ ಸುತ್ತಮುತ್ತಲೆಲ್ಲ ದೇವಸ್ಥಾನ ಇದ್ದಾವೆ. ಇಲ್ಲೇ ಲಿಂಬೆಹಣ್ಣು ಆರತಿ ಮಾಡಿ ಹಚ್ಚಿಡೋದು ಹೊರಗಡೆ ಎಲ್ಲ. ಅಷ್ಟು ಜನ ಬಂದಿದ್ದರು ನೋಡಿ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು. ನಾನು ಅಷ್ಟೇ ಸ್ವಲ್ಪ ವಿಡಿಯೋ ಇದು ಮಾಡಿದೆ. ಅಲ್ಲಿ ಫುಲ್ ರಶ್ ಇತ್ತು, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟೇ ಸ್ವಲ್ಪ ಶೇಕ್ ಆಗಿದೆ, ಏನು ಅನ್ಕೋಬೇಡಿ. ಪೂರ್ತಿ ನೋಡಿ, ನಂಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಬಲೂನ್ ಇಂತ್ರ, ಫ್ಲವರ್ ಇಂತ್ರ. ನನಗೆ ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ತಿದೆ. ಹಾಗೆ ನೋಡಿ ಇದೆ ಎಲ್ಲ ಅಲಂಕಾರ. ಬಳೆ ಇಂತ್ರ, ಆಮೇಲೆ ಗೆಜ್ಜೆ ವಸ್ತ್ರದ ಅಲಂಕಾರ, ಅರಿಶಿಣದಿಂತ್ರ ಅಲಂಕಾರ, ಹೂವಿನ ಅಲಂಕಾರ, ಕಾಯಿಪಲ್ಲೆ. ಇದು ನೋಡಿ ವೆಜಿಟೇಬಲ್ ಇದು ಫುಲ್ಲು. ಮೂಲಂಗಿ, ಸೌತೆಕಾಯಿ, ಗಜ್ಜರಿ ಎಲ್ಲ ಹಾಕಿ ವೆಜಿಟೇಬಲ್ ಇದು ಗೆಜ್ಜೆ ವಸ್ತ್ರದ್ದು. ಈ ಥರ ಎಲ್ಲ ಅಲಂಕಾರ ಮಾಡ್ತಾರೆ ದಿನ ಒಂದೊಂದು ಥರ. ಯಾವ ಥರ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ದಸರಾ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ತೀನಿ. ಇದು ದುರ್ಗಾಷ್ಟಮಿ ವಿಡಿಯೋ. ಪ್ಲೀಸ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್. ಲೈಕ್ ಕೊಡಿ.